ಬ್ಯಾಂಕಿನ ಶಾಖೆಯ ಉದ್ಘಾಟನೆ. ಲಕ್ಷ್ಮೇಶ್ವರದ ಎಂಬಿ ಹತ್ತಿಕಾಳ ಕಾಂಪ್ಲೆಕ್ಸ್ನಲ್ಲಿ ಬುಧವಾರ ಶ್ರೀ ವೀರಪುಲಿಕೇಶಿ ಕೋಆಪರೇಟಿವ್ ಬ್ಯಾಂಕಿನ 14ನೇ ಶಾಖೆಯನ್ನು ಶಿರಹಟ್ಟಿ ಸಂಸ್ಥಾನ ಮಠದ ಫಕೀರ್ ದಿಂಗಾಲೇಶ ಸ್ವಾಮೀಜಿ ಉದ್ಘಾಟಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಜಿ.ಎಸ್. ಗಡ್ಡದೇವರಮಠ, ರಾಮಣ್ಣ ಲಮಾಣಿ, ಮಾಜಿ ಶಾಸಕ ಎಂ.ಕೆ. ಪಟ್ಟಣಶೆಟ್ಟಿ, ಜಯಕ್ಕ ಕಳ್ಳಿ ಮಾತನಾಡಿದರು. ಬ್ಯಾಂಕಿನ ಉಪಾಧ್ಯಕ್ಷ ಡಿ.ಎನ್. ಪಾಟೀಲ, ವಿ.ಆರ್. ಪಾಟೀಲ, ವೃಷಭೇಂದ್ರ ಸ್ವಾಮೀಜಿ, ಬಸಣ್ಣ ಹತ್ತಿಕಾಳ, ಯಲ್ಲವ್ವ ದುರ್ಗಣ್ಣ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಬ್ಯಾಂಕ್ ಅಂತ ಏನದಾವ ಅಲ್ಲಿ ಏಜೆಂಟ್ರ ಬಹಳ ಸ್ಟ್ರಾಂಗ್ ಇರ್ತಾರ ಅನ್ನೋದು ಗೊತ್ತಾಗ್ತದೆ. ಮುಂದೆ ನಾ ಯಾವ ಮ್ಯಾನೇಜರ್ನ ಮಾತಾಡಿಸೋದು ಬಿಟ್ಟೆ. ಎಲ್ಲಿ ನ್ಯಾಷನಲೈಸ್ ಬ್ಯಾಂಕ್ ನೋಡೋದು ಆಶ್ಚರ್ಯ ಅಂತಂದ್ರೆ ನಮ್ಮ ಗುರುಗಳದೊಂದು ಬ್ಯಾಂಕ್ ಖಾತೆ ಕೆನರಾ ಬ್ಯಾಂಕ್ನಾಗಿತ್ತು. SBI, ಗ್ರಾಮೀಣ ಬ್ಯಾಂಕು ಮತ್ತು ಕೆನರಾ ಬ್ಯಾಂಕ್ ಮೂರುಗಳ ಬ್ಯಾಂಕ್ಗಳಲ್ಲಿ ನಾವು ಸಾಕಷ್ಟು ನೋವುಗಳನ್ನು ಅನುಭವಿಸಿವೆ ಹೊರತಾಗಿ ಯಾವುದೇ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ನಾವು ಮಾತ್ರ ದುಃಖ ಅನುಭವಿಸಿಲ್ಲ ಅನ್ನುವಂಥದ್ದು ನಿಮಗೆ ನಾವು ಸ್ಪಷ್ಟವಾಗಿ ಹೇಳಕ್ ಬಯಸ್ತೀವಿ ಅಂತಕ್ಕಂಥದ್ದು. ಕೋಆಪರೇಟಿವ್ ಬ್ಯಾಂಕ್ ಇರ್ತಕ್ಕಂಥದ್ದೇ ಗ್ರಾಹಕರ ಹಗಲು ರಾತ್ರಿ ಸಮಸ್ಯೆಗಳಿಗೆ ಸ್ಪಂದಿಸಲಿಕ್ಕೆ ಅನ್ನೋದು ಬಹಳ ಮಂದಿಗೆ ಗೊತ್ತಿಲ್ಲ. ಯಾವುದರಲ್ಲಿ ನೀವು ನಂಬಿಕೆ ಇಡಬೇಕಾಗಿತ್ತು, ಎಲ್ಲಿ ನಡ್ಕೋಬೇಕಾಗಿತ್ತು ಅಲ್ಲಿ ಸಂಶಯ ಮಾಡ್ತೀರಿ, ಎಲ್ಲಿ ನಿಮಗೆ ದುಃಖದ ಅಲ್ಲಿ ನೀವು ವಿಶ್ವಾಸವನ್ನ ಮಾಡ್ತೀರಿ. ನಾನೊಂದು ಅನುಭವ ಹೇಳೋದಾಯ್ತು ಅಂತಂದ್ರೆ ನೆನಪು ಮಾಡ್ತೀವಿ, ಅರ್ಧ ನಾವು ಹೇಳ್ತೀವಿ, ಅರ್ಧ ನೀವು ಹೇಳ್ರಿ. ನಡ್ಕೊಂಡೆ ಮುಂದಿನ ವರ್ಷ ನೀವು ಹೇಳಾಗುತ್ತೆ. ಈ ಮಾತನ್ನ ಬಹಳ ಚೆನ್ನಾಗಿ ಎಲ್ಲರೂ ನೆನಪಿಟ್ಕೋಬೇಕು. ಎರಡು ಜಾಗದೊಳಗ ಎಲ್ಲವನ್ನೂ ಪಡ್ಕೊಳಕ್ ಸಾಧ್ಯ ಐತಿ. ಯಾವಾಗ ಅಂತಂದ್ರೆ ನಡ್ಕೊಂಡಾಗ ಮಾತ್ರ ಎಲ್ಲದನ್ನು ಕೂಡ ಒಂದು ಗುರು ಸನ್ನಿಧಾನದಲ್ಲಿ, ಇನ್ನೊಂದು ಬ್ಯಾಂಕಿನಲ್ಲಿ. ನೆಮ್ಮದಿ ಬೇಕಾಗಿತ್ತಂತಂದ್ರೆ ಗುರು ಸನ್ನಿಧಾನ, ಸಂಪತ್ತು ಬೇಕಾಗಿತ್ತಂದ್ರೆ ಬ್ಯಾಂಕ್. ಇವೆರಡು ನಮಗೇನ್ ಬೇಕು ಜೀವನಕ್ಕೆ? ನೆಮ್ಮದಿನೂ ಬೇಕು, ಸಂಪತ್ತೂ ಬೇಕು. ಇವು ಎರಡೂ ಬೇಕಾಗಬೇಕಂತಂದ್ರೆ ಎರಡೂ ಜಾಗದಲ್ಲಿ ಪ್ರಾಮಾಣಿಕವಾಗಿ ನಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ಕೋಬೇಕು. ನಡ್ಕೊಂಡಾಗ ಮಾತ್ರ ಪಡ್ಕೊಳ್ಳಕ್ ಸಾಧ್ಯ ಐತಿ ಅಂತಕ್ಕಂಥದ್ದು ನಮ್ಮ ವಿಚಾರ ಅನ್ನುವಂಥದ್ದು.